ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರಾ ಒಪ್ಪೆ ನ್ಯೂಸ್. ನಾನು ನಿಮ್ಮ ಪ್ರಿಯ. 2007ನೇ ಭೀಮಾ ಕೋರೆಗಾಂವ್ನ ಉತ್ಸವ ಆಚರಣೆ ಬೀದರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡ್ತಾ ಗೌರವ ನಮನವನ್ನು ಸಲ್ಲಿಸಿದರು. ಇಂದು ಬೀದರ್ ನಗರದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಮತ್ತು ಕರ್ನಾಟಕ ದಲಿತ ಸಂಘರ್ಷ ಅಂಬೇಡ್ಕರ್ ಮಹಾವಾದಿ ಶಂಕರ ಚಳುವಳಿಯವರ ನೇತೃತ್ವದಲ್ಲಿ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಗ್ರಾಮಗಳಲ್ಲಿ ಭೀಮಾ ಕೋರೆಗಾಂವ್ನ ಉತ್ಸವ ಆಚರಣೆ ಮಾಡ್ತಲಿದ್ದು, ನಾವು ಕೂಡ 207ನೇ ಉತ್ಸವ ಬೀದರ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆಯನ್ನು ಮಾಡಿ ಗೌರವ ನಮನವನ್ನು ಸಲ್ಲಿಸಿ ಮತ್ತು ಅದೇ ರೀತಿಯಲ್ಲಿ ಈ ದಿನದ ಪ್ರತಿ ನಗರಗಳಲ್ಲಿ ಆಚರಣೆ ಮಾಡ್ತಲಿದ್ದು, ನಾವು ಸುಮಾರು ವರ್ಷಗಳಿಂದ ಈ ಉತ್ಸವವನ್ನು ಆಚರಣೆ ಮಾಡ್ತೇವೆ ಮತ್ತು ಇಂದಿನ ದಿವಸ ಅನೇಕ ಜನರು ಅನ್ಯಾಯಕ್ಕಾಗಿ ಒಳಗಾಗಿದ್ರು ಹಾಗೂ ತ್ಯಾಗ ಬಲಿದಾನ ನೀಡಿ ಪ್ರತಿಯೊಬ್ಬರಿಗೂ ಶೋಷಿತರನ್ನ ಹೊರತಂದು ಜಯ ಸಾಧಿಸಿದ ದಿನ ಈ ದಿನವಾಗಿದೆ. ಅದರಂತೆ ದುಃಖವು ಹಾಗೂ ಜಯವು ಸಾಧಿಸಿದ ವೀರರಿಗೆ ನಮನಗಳನ್ನು ಸಲ್ಲಿಸುತ್ತಾ ಜಯದ ಆಚರಣೆ ಉತ್ಸವ ಮಾಡ್ತೇವೆ ಮತ್ತು ಸಮಾಜದಲ್ಲಿ ಭೂಮಿ ಹಕ್ಕು, ನೀರು ಕುಡಿಯುವ ಹಕ್ಕು, ಸ್ವತಂತ್ರವಾಗಿ ಬಾಳುವ ಹಕ್ಕು ಪಡ್ತಿರುವುದು ಅದು ಭೀಮಾ ಕೋರೆಗಾಂವ್ನ ವೀರ ಶೂರರಿಂದ ಮಾತ್ರ ಎಂದು ನಾವು ಹೇಳ್ತೇವೆ. ಅಂದಿನ ದಿನಗಳನ್ನು ಹಕ್ಕು ತಂದುಕೊಟ್ಟ, ತ್ಯಾಗ ಬಲಿದಾನವನ್ನು ಕೊಟ್ಟ ಪ್ರತಿಯೊಬ್ಬರಿಗೂ ಕೂಡ ನಮನವನ್ನು ಸಲ್ಲಿಸ್ತಾ ಜಯದ ಆಚರಣೆಯನ್ನು ಸಂತೋಷವಾಗಿ ಬೀದರ್ ಜಿಲ್ಲೆಯಲ್ಲಿ ಮಾಡ್ತೇವೆ ಎಂದು ಮಾತನಾಡಿ ತಿಳಿಸಿದರು. ಇದೇ ವೇಳೆ ರಮೇಶ್ ಮಂದಕ್ನಳ್ಳಿ, ಜಿಲ್ಲಾ ಸಂಚಾಲಕರು ಕಾಂಬ್ಳೆ ಸಂಜೀವ್ ಕುಮಾರ್, ಮೇಟ್ ವಿಭಾಗೀಯ ಸಂಚಾಲಕರಾದಂತಹ ರಾಜಕುಮಾರ್ ಬನ್ನೆ, ಪಂಡರಿ ಅಮ್ಲಾಪುರ್, ಜರಪ್ಪ ರಾಂಪುರೆ, ರುದ್ನೂರ್ ಮುಖಂಡರು ಹಾಗೂ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು, ಅಂಬೇಡ್ಕರ್ವಾದಿ ಮುಖಂಡರು ಅನೇಕರು ಭಾಗವಹಿಸಿದರು. ಜೊತೆಗೆ ಧನ್ಯವಾದಗಳನ್ನು ಕೂಡ ತಿಳಿಸಿದರು. ಇನ್ನಿದಾಗಿತ್ತು ಇವತ್ತಿನ ವಿಶೇಷ. ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಒಪ್ಪೆ ನ್ಯೂಸ್. ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದಕ್ಕೆ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದಕ್ಕೆ, ಭೀಮಾ ಕೋರೆಗಾಂವ್ ವಿಜಯ ಉತ್ಸವಕ್ಕೆ, ಭೀಮಾ ಕೋರೆಗಾಂವ್ ವಿಜಯ ಉತ್ಸವಕ್ಕೆ ಜೈ ಭೀಮ್, ಜೈ ಭೀಮ್. ಎಲ್ಲರಿಗೂ ನಮ ಬುದ್ಧಾಯ, ಜೈ ಭೀಮ್. ಇಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ರಾಜ್ಯ ಪ್ರಧಾನ ಸಂಚಾಲಕರಾದ ಅಣ್ಣ ಮೌಳಿ ಶಂಕರ್ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕಾ ಕೇಂದ್ರ ಹಾಗೂ ಗ್ರಾಮ ಮಟ್ಟದಲ್ಲಿ ಭೀಮಾ ಕೋರೆಗಾಂವ್ ವಿಜಯೋತ್ಸವ 207ನೇ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಯೋಧರ ದಿನ ಎಂದು ಆಚರಣೆ ಮಾಡಲಾಗ್ತದೆ. ಅದೇ ಆ ಒಂದು ನಿಟ್ಟಿನಲ್ಲಿ ಈ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಕೂಡ ಇಡೀ ಬೀದರ್ ಜಿಲ್ಲೆ ಎಲ್ಲ ತಾಲೂಕುಗಳಲ್ಲಿ, ಎಲ್ಲ ಗ್ರಾಮ ಮಟ್ಟದಲ್ಲಿ ಒಂದು ಯೋಧರ ದಿನ ಎಂದು ಆಚರಣೆ ಮಾಡುತ್ತಿದ್ದೇವೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಬೀದರ್ ಜಿಲ್ಲೆಯ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಹೂಮಾಲೆಯನ್ನು ಹಾಕುವ ಮುಖಾಂತರ ಈ ಒಂದು ಯೋಧರ ದಿನ ಹಾಗೂ ಭೀಮಾ ಕೋರೆಗಾಂವ್ ವಿಜಯೋತ್ಸವ ದಿನ 207ನೇ ಭೀಮಾ ಕೋರೆಗಾಂವ್ ವಿಜಯೋತ್ಸವ ದಿನ ಎಂದು ಆಚರಣೆ ಮಾಡಿದ್ದೇವೆ. ಹಾಗಾಗಿ ಎಲ್ಲ ಬಂದಂಥ ಎಲ್ಲ ನಮ್ಮ ಕಾರ್ಯಕರ್ತರಿಗೆ, ಜಿಲ್ಲೆ ಹಾಗೂ ತಾಲೂಕಾ ಎಲ್ಲ ಪದಾಧಿಕಾರಿಗಳಿಗೆ ಭೀಮಾ ಕೋರೆಗಾಂವ್ ಶುಭಾಶಯವನ್ನು ಕೋರುತ್ತಾ, ಅದೇ ರೀತಿ ಹೊಸ ವರ್ಷದ ಶುಭಾಶಯಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಶುಭಾಶಯವನ್ನು ಕೋರುತ್ತೇನೆ. ನಾನು ರಮೇಶ್ ಮಂದಕ್ನಳ್ಳಿ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಬೀದರ್ ಜಿಲ್ಲಾ ಸಂಚಾಲಕರು. ಅದೇ ರೀತಿ ನಮ್ಮ ರಾಜ್ಯ ಸಂಘಟನಾ ಸಂಚಾಲಕರಾದ ರಮೇಶ್ ಡಾಕುಳಿಗೆ ಅವರು ಈ ಒಂದು ಭೀಮಾ ಕೋರೆಗಾಂವ್ ವಿಜಯೋತ್ಸವ ಬೀದರ್ ಜಿಲ್ಲೆಯಲ್ಲಿ ಬರಬೇಕಾಗಿತ್ತು. ಇವಾಗ ಅವರು ಹುಮ್ನಾಬಾದ್ ತಾಲೂಕದಲ್ಲಿ ಇದೇ ಒಂದು ಭೀಮಾ ಕೋರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಅವರು ಬೀದರ್ಗೆ ಬರಲಿಕ್ಕಾಗಲಿಲ್ಲ. ಅವರು ಕೂಡ ಈ ಒಂದು ವಿಜಯೋತ್ಸವದಲ್ಲಿ ನಾಯಕತ್ವ ವಹಿಸ್ಕೊಂಡರೆ ಅವರಿಗೆ ಕೂಡ ಶುಭಾಶಯ ಕೋರುತ್ತಾ, ಇಂದು ನಮ್ಮ ವಿಭಾಗೀಯ ಸಂಚಾಲಕರಾದ ರಾಜಕುಮಾರ್ ಬನ್ನೀರ್ ಹಾಗೂ ನಮ್ಮ ಸಂಜೀವ್ ಕುಮಾರ್ ಮೇಟಿ ಬ್ಯಾಗಿ ಹಾಗೂ ಮಾರುತಿ ರುದ್ನೂರ್, ನಮ್ಮ ಪಂಡರಿ ಪೂಜಾರಿ ಮತ್ತು ಅದೇ ರೀತಿ ಜರಪ್ಪ ರಾಂಪುರೆ, ಲಕ್ಷ್ಮಣ್ ಹನ್ನಡಿ ಎಲ್ಲರೂ ನಮ್ಮ ಜಿಲ್ಲಾ ಪದಾಧಿಕಾರಿಗಳು ಬಂದಿದ್ದಾರೆ. ಎಲ್ಲರಿಗೂ ಕೂಡ ಒಂದು ನಮ್ಮ ಬಸವರಾಜ್ ಕಾಂಬ್ಳೇಶ್ವರ ಅವರು ಕೂಡ ಹಿರಿಯರು, ಅವರು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ಒಂದು ವಿಜಯೋತ್ಸವದ ಶುಭಾಶಯವನ್ನು ಕೋರುತ್ತೇನೆ. ಅದೇ ರೀತಿ ಹೊಸ ವರ್ಷದ ಶುಭಾಶಯಗಳು. ಇಂದು ಬೀದರ್ ನಗರದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಮಾವಳಿ ಶಂಕರ್ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ಮತ್ತು ಗ್ರಾಮ ಮತ್ತು ತಾಲೂಕಾ ಹೋಬಳಿ ಮಟ್ಟದಲ್ಲಿ ಭೀಮಾ ಕೋರೆಗಾಂವ್ ವಿಜಯ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಭೀಮಾ ಕೋರೆಗಾಂವ್ ವಿಜಯೋತ್ಸವದ 207ನೇ ವಿಜಯೋತ್ಸವ ಕಾರ್ಯಕ್ರಮ ಇವತ್ತು ಬೀದರ್ ನಗರದಲ್ಲಿ ಕೂಡ ಆಯಾ ಓಣಿಯಲ್ಲಿ ಮತ್ತು ಇಲ್ಲಿ ಅಂಬೇಡ್ಕರ್ ಸರ್ಕಲ್ದಲ್ಲಿ ಕೂಡ ಬಹಿರಂಗ ಸಭೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಭೀಮಾ ಕೋರೆಗಾಂವ್ ವಿಜಯೋತ್ಸವ ಅಂದರೆ ಸುಮಾರು ವರ್ಷಗಳಿಂದ
ಅನ್ಯಾಯಕ್ಕೊಳಗಾದಂಥ ಜನರಿಗೆ ನ್ಯಾಯ ಕೊಡಲಿಕ್ಕೆ ಅವರು ತ್ಯಾಗ ಬಲಿದಾನದ ಸಂಕೇತವಾಗಿದೆ. ಇವತ್ತು ನಾವು ವಿಜಯೋತ್ಸವ ಕೂಡ ಹೌದು ಮತ್ತು ದುಃಖ ಕೂಡ ಹೌದು. ಅದರಲ್ಲಿ ಯುದ್ಧದಲ್ಲಿ ಅನೇಕ ಜನರು ತನ್ನ ಪ್ರಾಣವನ್ನು ಕಳ್ಕೊಂಡರ, ಕೆಲವನ್ನು ವೀರಶೂರಲಿಂದ ಗೆದ್ದು 500 ಮಹಾರ್ ಸೈನಿಕರು 28,000 ಪೇಶ್ವೆಗಳ ಸೈನಿಕರಿಗೆ ಧೂಳು ಚಟವನ್ನು ಮಾಡಿ ವಿಜಯವನ್ನು ಸಾಧಿಸಿದರೆ, ಆ ವಿಜಯ ಸಾಧಿಸಿದ್ದೇ ಗೊತ್ತಾ ಶೋಷಿತ ಸಮಾಜಕ್ಕೆ ಭೂಮಿ ಹಕ್ಕು, ನೀರು ಕುಡಿಯುವ ಹಕ್ಕು, ಶಿಕ್ಷಣದ ಹಕ್ಕು, ಸಾಮಾಜಿಕ ನ್ಯಾಯ ಹಕ್ಕು, ಎಲ್ಲ ಹಕ್ಕುಗಳನ್ನು ಭೀಮ ಕೋರೆಗಾಂವ್ ವಿಜಯೋತ್ಸವದ ವೀರಶೂರಲಿಂದ ಇವತ್ತು ನಮ್ಮ ಈ ಶೋಷಿತ ಸಮಾಜದವರಿಗೆ ಸಿಕ್ಕದ. ಆ ನಿಟ್ಟಿನಲ್ಲಿ ಇವತ್ತು ನಾವು ಬೀದರ್ ನಗರದಲ್ಲಿ ಕೂಡ ಅಂಬೇಡ್ಕರ್ ವಾದ ನೇತೃತ್ವದಲ್ಲಿ ಇವತ್ತು ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ, ಅಂಬೇಡ್ಕರ್ ಅವರ ಘೋಷಣೆ ಕೂಗುವ ಮುಖಾಂತರ, ಭೀಮ ಕೋರೆಗಾಂವ್ ವಿಜಯೋತ್ಸವ ಘೋಷಣೆ ಕೂಗುವ ಮುಖಾಂತರ ನಾವು ಆಚರಿಸ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಇವತ್ತು ಬಂದಂಥ ಎಲ್ಲ ಅಂಬೇಡ್ಕರ್ ವಾದ ಕಾರ್ಯಕರ್ತರು, ಪದಾಧಿಕಾರಿಗಳು, ನಮ್ಮ ವಿಭಾಗೀಯ ಸಂಚಾಲಕರು ರಾಜ್ಕುಮಾರ್ ಬನ್ನಿ ಸರ್ ಅವರು, ಜಿಲ್ಲಾ ಸಂಚಾಲಕರು ರಮೇಶ್ ಮಂದಕನಹಳ್ಳಿ ಸರ್ ಅವರು, ನಮ್ಮ ಕಾಂಬಳೆ ಸರ್ ಅವರು, ಸಂಜು ಕುಮಾರ್ ಮೇಟಿ ಅವರು, ನಮ್ಮ ಅಮಲಾಪುರಿನ ಪಂಡರಿ ಅವರು, ನಮ್ಮ ರುದ್ನೂರಿನ ರುದ್ರಿನ ಮುಖಂಡರು ಮತ್ತು ನಮ್ಮ ಜರಪ್ಪ ರಾಂಪುರಿ ಅವರು, ಲಕ್ಷ್ಮಣ ಹೊನ್ನಡಿ ಅವರು, ಅನೇಕ ಜನರು ಇವತ್ತು ಇಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ಎಲ್ಲರಿಗೆ ಬೀದರ್ ಜಿಲ್ಲೆಯ ಎಲ್ಲ ಈ ನಾಡಿನವರಿಗೆ ಹೊಸ ವರ್ಷದ ಶುಭಾಶಯಗಳನ್ನು ಹೇಳುತ್ತಾ ಮಾತು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್. ಆಯಿತಾ?